RSS ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು RSS ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡೋಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟು ಬಂದಿದೆ, ತನಿಖಾ ದಳದ ರಿಪೋರ್ಟು ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರ. ಹೋಗಲಿ, RSSಗೆ ಈಗ ಬ್ಯಾನ್ ಮಾಡಿದ್ದೀರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟ್ರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? RSS ಮಾಡೋಕ್ಕೆ ಹೋದ್ರೆ ಬ್ಯಾನ್ ಮಾಡ್ತೀರಾ. ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ RSS ಪರ್ಮಿಷನ್ ತೊಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನೂ ತೊಗೊಂಡಿಲ್ಲಲ್ಲ, ಪರ್ಮಿಷನ್ನೂ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟಲ್ಲಿ ಅದು ನಡು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ BJP ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊತೀರ ಹೇಳಿ? ನಿಮ್ಮ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನು ಅಶೋಕ್ ಮಕ್ಕಳು RSSಗೆ ಹೋಗ್ತಾರಾ? CT ರವಿ ಮಕ್ಕಳು RSSಗೆ ಹೋಗ್ತಾರಾ? ತೇಜಸ್ವಿ ಸೂರ್ಯ ಮನೆಗೆ RSSಗೆ ಹೋಗ್ತಾರ ಅಂತ? ಎಲ್ಲರ ಮನೆಗೂ RSSಗೆ ಹೋಗೋದು. ಎಲ್ಲ ನಾಯಕರ ಮನೆಯೂ RSSಗೆ ಅವ್ರ ಮಕ್ಕಳು 100% ಹೋಗ್ತಾರೆ. 100% ಅವರೆಲ್ಲರೂ RSS ಅವರೇ, ಪ್ರಶ್ನೆನೇ ಇಲ್ಲ. ನನ್ನ ಮಕ್ಕಳು RSSಗೆ ಶಾಖೆಗೆ ಹೋಗಿದ್ದಾರೆ. RSS ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು RSS ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡೋಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟು ಬಂದಿದೆ, ತನಿಖಾ ದಳದ ರಿಪೋರ್ಟು ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರ. ಹೋಗಲಿ, RSSಗೆ ಈಗ ಬ್ಯಾನ್ ಮಾಡಿದ್ದೀರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟ್ರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? RSS ಮಾಡೋಕ್ಕೆ ಹೋದ್ರೆ ಬ್ಯಾನ್ ಮಾಡ್ತೀರಾ. ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ RSS ಪರ್ಮಿಷನ್ ತೊಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನೂ ತೊಗೊಂಡಿಲ್ಲಲ್ಲ, ಪರ್ಮಿಷನ್ನೂ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟಲ್ಲಿ ಅದು ನಡು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ BJP ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊತೀರ ಹೇಳಿ? ನಿಮ್ಮ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನು ಅಶೋಕ್ ಮಕ್ಕಳು RSSಗೆ ಹೋಗ್ತಾರಾ? CT ರವಿ ಮಕ್ಕಳು RSSಗೆ ಹೋಗ್ತಾರಾ? ತೇಜಸ್ವಿ ಸೂರ್ಯ ಮನೆಗೆ RSSಗೆ ಹೋಗ್ತಾರ ಅಂತ? ಎಲ್ಲರ ಮನೆಗೂ RSSಗೆ ಹೋಗೋದು. ಎಲ್ಲ ನಾಯಕರ ಮನೆಯೂ
ಆರ್ ಎಸ್ ಎಸ್ಗೆ ಅವ್ರ ಮಕ್ಕಳು 100% ಹೋಗ್ತಾರೆ. 100% ಅವರೆಲ್ಲರೂ ಆರ್ ಎಸ್ ಎಸ್ ಅವರೇ, ಪ್ರಶ್ನೆನೇ ಇಲ್ಲ. ನನ್ನ ಮಕ್ಕಳು ಆರ್ ಎಸ್ ಎಸ್ಗೆ ಶಾಖೆಗೆ ಹೋಗಿದ್ದಾರೆ. ಆರ್ ಎಸ್ ಎಸ್ ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡೋಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟು ಬಂದಿದೆ, ತನಿಖಾ ದಳದ ರಿಪೋರ್ಟು ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರ. ಹೋಗಲಿ, ಆರ್ ಎಸ್ ಎಸ್ಗೆ ಈಗ ಬ್ಯಾನ್ ಮಾಡಿದ್ದೀರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟ್ರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? ಆರ್ ಎಸ್ ಎಸ್ ಮಾಡೋಕ್ಕೆ ಹೋದ್ರೆ ಬ್ಯಾನ್ ಮಾಡ್ತೀರಾ. ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ ಆರ್ ಎಸ್ ಎಸ್ ಪರ್ಮಿಷನ್ ತೊಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನೂ ತೊಗೊಂಡಿಲ್ಲಲ್ಲ, ಪರ್ಮಿಷನ್ನೂ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟಲ್ಲಿ ಅದು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ BJP ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರ ಹೇಳಿ? ನಿಮ್ಮ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನು ಅಶೋಕ್ ಮಕ್ಕಳು ಆರ್ ಎಸ್ ಎಸ್ಗೆ ಹೋಗ್ತಾರಾ? CT ರವಿ ಮಕ್ಕಳು ಆರ್ ಎಸ್ ಎಸ್ಗೆ ಹೋಗ್ತಾರಾ? ತೇಜಸ್ವಿ ಸೂರ್ಯ ಮನೆಗೆ ಆರ್ ಎಸ್ ಎಸ್ಗೆ ಹೋಗ್ತಾರ ಅಂತ? ಎಲ್ಲರ ಮನೆಗೂ ಆರ್ ಎಸ್ ಎಸ್ಗೆ ಹೋಗೋದು. ಎಲ್ಲ ನಾಯಕರ ಮನೆಯೂ ಆರ್ ಎಸ್ ಎಸ್ಗೆ ಅವ್ರ ಮಕ್ಕಳು 100% ಹೋಗ್ತಾರೆ. 100% ಅವರೆಲ್ಲರೂ ಆರ್ ಎಸ್ ಎಸ್ ಅವರೇ, ಪ್ರಶ್ನೆನೇ ಇಲ್ಲ. ನನ್ನ ಮಕ್ಕಳು ಆರ್ ಎಸ್ ಎಸ್ಗೆ ಶಾಖೆಗೆ ಹೋಗಿದ್ದಾರೆ. ಆರ್ ಎಸ್ ಎಸ್ ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡೋಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟು ಬಂದಿದೆ, ತನಿಖಾ ದಳದ ರಿಪೋರ್ಟು ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರ. ಹೋಗಲಿ, ಆರ್ ಎಸ್ ಎಸ್ಗೆ ಈಗ ಬ್ಯಾನ್ ಮಾಡಿದ್ದೀರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟ್ರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? ಆರ್ ಎಸ್ ಎಸ್ ಮಾಡೋಕ್ಕೆ ಹೋದ್ರೆ ಬ್ಯಾನ್ ಮಾಡ್ತೀರಾ. ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ ಆರ್ ಎಸ್ ಎಸ್ ಪರ್ಮಿಷನ್ ತೊಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನೂ ತೊಗೊಂಡಿಲ್ಲಲ್ಲ, ಪರ್ಮಿಷನ್ನೂ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟಲ್ಲಿ ಅದು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ BJP ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರ ಹೇಳಿ? ನಿಮ್ಮ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ,
ಏನೇನೋ ಹೇಳ್ತಾರೆ. ಏನು ಅಶೋಕ್ ಮಕ್ಕಳು ಆರ್ ಎಸ್ ಎಸ್ಗೆ ಹೋತಾರಾ, ಸಿ ಟಿ ರವಿ ಮಕ್ಕಳು ಆರ್ ಎಸ್ ಎಸ್ಗೆ ಹೋತಾರಾ, ತೇಜಸ್ವಿ ಸೂರ್ಯ ಮನೆಗೆ ಆರ್ ಎಸ್ ಎಸ್ಗೆ ಹೋತಾರ ಅಂತ. ಎಲ್ಲರ ಮನೆಗೂ ಆರ್ ಎಸ್ ಎಸ್ಗೆ ಹೋಗೋದು. ಎಲ್ಲ ನಾಯಕರ ಮನೆಯೂ ಆರ್ ಎಸ್ ಎಸ್ಗೆ ಅವ್ರ ಮಕ್ಕಳು 100% ಹೋಗ್ತಾರೆ. 100% ಅವರೆಲ್ಲರೂ ಆರ್ ಎಸ್ ಎಸ್ ಅವರೇ, ಪ್ರಶ್ನೆನೇ ಇಲ್ಲ. ನನ್ನ ಮಕ್ಕಳು ಆರ್ ಎಸ್ ಎಸ್ಗೆ ಶಾಖೆಗೆ ಹೋಗಿದ್ದಾರೆ.